ಸುಪ್ರಭಾತ. ಪ್ರಾರ್ಥನಾ ಸ್ಥಿತಿಯನ್ನು ತಗೊಳ್ಳೋಣ. ಬೆಳ್ಳಂಬೆಳಗ್ಗೆ ಅಭ್ಯಾಸಕ್ಕೆ ಕೂತಿದ್ದೀವಿ. ಹೆಮ್ಮೆ ಇರಲಿ, ನಮ್ಮನ್ನು ನಾವು ಇವತ್ತಿನ ದಿನ ಜಯಿಸಿದ್ವಿ. ವಜ್ರಾಸನ ಕಷ್ಟಕರ ಆದರೂ ಲಾಭಕರವಾಗಿರುವಂಥ ವಜ್ರಾಸನವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಕರಗಳಲ್ಲಿ ಧ್ಯಾನ ಮುದ್ರಾ, ಎಡಹಸ್ತ ಕೆಳಗೆ ಬಲಹಸ್ತ ಮೇಲಿದೆ. ಎದೆಯ ಭಾಗ ವಿಶಾಲಗೊಳಿಸ್ಕೊಳ್ತಾ ಇದ್ದೀವಿ, ಉಸಿರಾಟಕ್ಕೆ ಯೋಗ್ಯ ಆಗುವ ಹಾಗೆ. ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೊಂಡಿದ್ದೀವಿ, ಬಿಗಿತ ಇಲ್ಲದೆ. ಚೈತನ್ಯ ಏನಾದರೂ ನಮ್ಮಲ್ಲಿ ಪರಿಚಲನೆ ಆದರೆ ಅದು ಊರ್ಧ್ವಮುಖವಾಗಿ ಆಗುತ್ತೆ, ಮೇಲ್ಮುಖವಾಗಿ. ಅದಕ್ಕೆ ಅನುಕೂಲ ಆಗುವ ಹಾಗೆ ಬೆನ್ನು ನೇರ ಇಟ್ಟಿದ್ದೀವಿ. ಹೆಬ್ಬೆರಳುಗಳ ತುದಿ ಸ್ಪರ್ಶ ಆಗಿದೆ. ಚಾನಲೈಸಿಂಗ್ ಎನರ್ಜಿ. ಮೃದುವಾಗಿ ಕಣ್ಣು ಮುಚ್ಚಿ ಶರೀರ ಸಡಿಲ ಬಿಡ್ತಾ ನಗು ಮುಖವನ್ನು ತುಂಬಿಸ್ಕೊಂಡಿದ್ದೀವಿ. ಇದು ಬಹಳ ಮುಖ್ಯ. ಲೋಕದ ಚಿಂತೆಲ್ಲ ನನಗೆ ಇದೆ ಅನ್ನೋ ಥರ ಬೇಡ. ಪೂರ್ತಿ ಆನಂದವಾಗಿದ್ದೀನಿ, ಆ ಲೈಫ್ ಕಂಟೆಂಟ್ಮೆಂಟ್ ನನಗಿದೆ ಅನ್ನುವ ಭಾವವನ್ನು ತುಂಬಿ, ಅದೇ ದೊಡ್ಡ ಆಸ್ತಿ. ನನಗೆ ಯಾರೂ ಇಲ್ಲ ಅನ್ನೋ ಭಾವವೇ ಬೇಡ. ನೋಡಿ, ಪ್ರಕೃತಿಯಲ್ಲೆಲ್ಲ ಚಿಲಿಪಿಲಿ 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 ಅಂತಿದೆ ಹಕ್ಕಿಗಳೆಲ್ಲ. ಸಾಥ್ ಕೊಡ್ತಾ ಇದೆ ನಮ್ಮ ಅಭ್ಯಾಸಕ್ಕೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ಕೊಡ್ತಾ ಇದೆ ಎಷ್ಟು ಚೆನ್ನಾಗಿ. ಅವುಗಳೆಲ್ಲ ಇದ್ದು ತಮ್ಮ ಕೈಂಕರ್ಯಗಳನ್ನು ಶುರು ಮಾಡ್ಕೊಂಡ್ಬಿಟ್ಟಿದೆ, ಮನುಷ್ಯನನ್ನು ಹೊರತುಪಡಿಸಿ. ಇನ್ನೂ ಕೆಲವು ಮನುಷ್ಯರು ಸೂರ್ಯ ಬಂದರೂ ಮಲಗೆ ಇರ್ತೀವಿ. ಯಾರು ಇಲ್ಲ ಅಂತ ಬೇಜಾರು ಮಾಡೋದು ಬೇಡ ಅಂತ ಹೇಳಿದೆ. ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗಿ ಅಂತ ಹೇಳಕ್ ಬಂದೆ. ಇವತ್ತಿನ ದಿನದ ಹೋರಾಟಕ್ಕೆ ನಮ್ಮನ್ನ ತಯಾರಿ ಮಾಡಬೇಕು. ಹೇಗೆ ಬರುತ್ತೋ ಗೊತ್ತಿಲ್ಲ. ಶಾರೀರಿಕ ಸವಾಲು ಬರ್ಬೋದು, ಮಾನಸಿಕ ಸವಾಲುಗಳು ಬರ್ಬೋದು, ಹೇಗಿರುತ್ತೋ ದಿನ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ನಮ್ಮನ್ನು ತಯಾರಿ ಮಾಡಬೇಕಲ್ಲ. ಯುದ್ಧ ಹೇಗಾದ್ರೂ ಇರಲಿ, ಕಠಿಣವಾಗಿರಲಿ ಸುಲಭವಾಗಿರಲಿ, ಹೇಗಾದ್ರೂ ಇರಲಿ, ನಾವು ನಮ್ಮ ಪ್ರಿಪರೇಟರಿ ಮಾಡ್ಕೊಂಡು ಹೋಗ್ಬೇಕು. ಶಸ್ತ್ರಾಸ್ತ್ರಗಳನ್ನ ಅಭ್ಯಾಸ ಮಾಡ್ಕೊಂಡು ಹೋಗಿರ್ಬೇಕು. ನಾವು ಯುದ್ಧಕ್ಕೆ ಮುಂಚೆ ನಾವು ನಮ್ಮದೇ ಸರಿಯಾಗಿ ಮಾಡಿಲ್ಲ ಅಂದರೆ ಯುದ್ಧವನ್ನು ದೂರಿ ಏನು ಪ್ರಯೋಜನ? ಮಕ್ಕಳನ್ನ ಪರೀಕ್ಷೆಗೆ ಹೇಳ್ತೀವಿ. ಪರೀಕ್ಷೆ ಹೇಗಾದ್ರೂ ಇರಲಿ, ಕಷ್ಟ ಇಲ್ಲಿ, ಟೆಕ್ಸ್ಟ್ ಬುಕ್ಕಿಂದ ಕೊಟ್ಟರು, ಅಲ್ಲಿಂದ ಕೊಟ್ಟರು, ಇಲ್ಲಿಂದ ಕೊಟ್ಟರು, ಬೇಡ. ನೀವು ನಿಮ್ಮ ಪಾಲನ್ನ ಪೂರ್ತಿ ಎಫರ್ಟನ್ನು ಹಾಕಿ ಓದಿ ಹೋಗಿ, ಪೂರ್ತಿ ತಯಾರಿ ಮಾಡಿ ಹೋಗಿ. ಅದು ಹೇಗಾದ್ರೂ ಇರಲಿ ಪರೀಕ್ಷೆ. ನಿಮ್ಮ ಪ್ರಯತ್ನ, ಫಲಾನುಫಲಗಳು ಭಗವಂತನೇ. ಹಾಗೆ ಇವತ್ತಿನ ದಿನಕ್ಕೆ ನಿಮ್ಮ ಪ್ರಯತ್ನ ಏನು ಮಾಡಬೇಕು? ಇವತ್ತಿನ ದಿನದ ಹೋರಾಟಕ್ಕೆ ರೆಡಿ ಆಗಬೇಕು. ನೀವು ಶಾರೀರಿಕವಾಗಿ ಮಾನಸಿಕವಾಗಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿದ ಹಾಗೆ, ತಯಾರಿ ಮಾಡ್ಕೊಂಡು ಕಲ್ತ ಹಾಗೆ ಇವತ್ತಿನ ದಿನದ ಹೋರಾಟಕ್ಕೆ ಫಿಸಿಕಲ್ ಫಿಟ್ ಆಗಿ ಮಾಡ್ಕೋಬೇಕು. ನನ್ನನ್ನು ಮೆಂಟಲ್ ಫಿಟ್ ಆಗಿ ಮಾಡ್ಕೋಬೇಕು ಹೋಗೋದಕ್ಕಿಂತ ಮುಂಚೆ. ಅದಕ್ಕೆ ಬೆಳಗ್ಗೆ ಅಭ್ಯಾಸಕ್ಕೆ ಕೂತಿದ್ದೀವಿ. ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ, ಅಫರ್ಮೇಷನ್ ಸಿದ್ಧ ಮಾಡಿಕೊಂಡು 3 ಓಂಕಾರ ಹೇಳಿ ಅಭ್ಯಾಸ ಆರಂಭಿಸೋಣ. ಶ್ವಾಸ ತುಂಬಿಸಿ